ನಮಸ್ಕಾರ ವೀಕ್ಷಕರೇ. ಹಿಂದೂಗಳು ಬಹುಸಂಖ್ಯಾತರಿರೋ ದೇಶದಲ್ಲಿ ನಮ್ಮ ನೆಲದ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ನಾಶ ಮಾಡಬೇಕು ಅನ್ನೋ ಹುನ್ನಾರ ನಡೀತಾನೆ ಬಂದಿದೆ. ಇದು ಬರೀ ಇವತ್ತಿನ ಮಾತಲ್ಲ, ಅದೆಷ್ಟೋ ದಶಕಗಳಿಂದ ಇದೆಲ್ಲ ವ್ಯವಸ್ಥಿತವಾಗಿಯೇ ನಡೀತಾ ಬಂದಿದೆ. ದುರಂತ ಏನಂದ್ರೆ ಇಂತಹ ವ್ಯವಸ್ಥಿತ ಸಂಚು ಮಾಡೋದ್ರಲ್ಲಿ ಮುಂದಿನ ಸಾಲಲ್ಲಿ ಇರೋದು ಹಿಂದೂಗಳೇ ಅನ್ನೋದು. ಇದೆಲ್ಲ ಕೆಲವರಿಗೆ ಅರ್ಥ ಆದ್ರೆ ಇನ್ನು ಕೆಲವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಸ್ವತಃ ಪ್ರಧಾನಿ ಮೋದಿ ಈ ಬಗ್ಗೆ ದನಿ ಎತ್ತಿದ್ದಾರೆ. ಹಿಂದೂ ಹಬ್ಬಗಳಿಗೆ ಅವಮಾನ ಮಾಡೋದು, ಹಬ್ಬದ ಮಹತ್ವವನ್ನ ಮುಂದಿನ ಪೀಳಿಗೆಗೆ ಗೊತ್ತಾಗದಂತೆ ಮಾಡೋದು, ಇದೆಲ್ಲ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನ ಪ್ರಧಾನಿ ಮೋದಿ ಬಿಚ್ಚಿಟ್ಟಿದ್ದಾರೆ. ಎಲ್ಲಾ ಧರ್ಮದವರು ಒಂದೇ, ಎಲ್ಲರೂ ಸಮಾನರೇ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವವರು ಹಿಂದೂ ಧರ್ಮವನ್ನ ಮಾತ್ರ ಯಾಕೆ ಕಡೆಗಣಿಸ್ತಾರೆ ಅನ್ನೋದು ಹಲವರ ಪ್ರಶ್ನೆ. ಇದಕ್ಕೆ ಪ್ರಧಾನಿ ಮೋದಿ ನೇರವಾಗಿ ಉತ್ತರ ನೀಡಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಹೇಳಿದ ಈ ಮಾತು ದೇಶದ ವಾಸ್ತವತೆಯನ್ನ ಬೆಚ್ಚಿಡ್ತಾ ಇದೆ. ಹಾಗಿದ್ರೆ ಪ್ರಧಾನಿ ಮೋದಿ ಈ ಮಾತನ್ನ ಹೇಳಿದ್ದು ಎಲ್ಲಿ? ಮೋದಿ ಮಾತಲ್ಲಿ ಇರೋ ಸೂಕ್ಷ್ಮ ವಿಚಾರಗಳು ಏನು? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಹಿಂದೂ ಹಬ್ಬವನ್ನ ಆಚರಿಸಿದ್ದಕ್ಕಾಗಿ ಖ್ಯಾತ ಕ್ರಿಕೆಟಿಗ ಜಹೀರ್ ಖಾನ್ಗೆ ಎಂತಹ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ನಾನ್ ವೆಜ್ ತಿಂದು ಅದರ ವಿಡಿಯೋ ಫೋಟೋಗಳನ್ನ ಪೋಸ್ಟ್ ಮಾಡೋ ವಿಪಕ್ಷ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಧಾನಿ ಮೋದಿ. ಅಂದಹಾಗೆ ಇಲ್ಲಿ ಪ್ರಧಾನಿ ಮೋದಿ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ಆಹಾರ ಅನ್ನೋದು ಅವರವರ ಇಚ್ಛೆ. ತಾವು ಬಯಸಿದ ಆಹಾರವನ್ನ ತಿನ್ನೋದು ಪ್ರತಿಯೊಬ್ಬರ ಹಕ್ಕು. ಅದನ್ನ ಯಾರೂ ತಡೆಯೋದಕ್ಕೆ ಸಾಧ್ಯವೂ ಇಲ್ಲ, ತಡೆಯಲೂಬಾರದು. ಆದ್ರೆ ಈ ವಿಪಕ್ಷಗಳ ಕೆಲ ನಾಯಕರು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು ಮಾಡ್ತಾ ಇರೋದು ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಮೋದಿ. ನವರಾತ್ರಿಯಂತಹ ಸಂದರ್ಭಗಳಲ್ಲಿ ಹಿಂದೂಗಳು ಒಂದಷ್ಟು ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಹಬ್ಬದ ದಿನಗಳಲ್ಲಿ ಸಾಧಾರಣವಾಗಿ ಹಿಂದೂಗಳು ಸಸ್ಯಾಹಾರವನ್ನ ಸೇವಿಸ್ತಾರೆ. ಆದ್ರೆ ಈ ಹಿಂದೂ ವಿರೋಧಿ ಅಜೆಂಡಾ ಇಟ್ಕೊಂಡವರು ಬೇಕೆಂದೇ ಅಂತಹ ದಿನವೇ ನಾನ್ ವೆಜ್ ತಿಂದು ಅದರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ದನಿ ಎತ್ತಿರೋ ಮೋದಿ, ನೀವು ಮಾಡ್ತಾ ಇರೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಈ ಸೂಕ್ಷ್ಮ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ನಿಮಗೆ ಹಬ್ಬಗಳ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ನಿಮ್ಮಿಷ್ಟ ಬಂದ ಆಹಾರವನ್ನ ಸೇವಿಸಿ, ಪರವಾಗಿಲ್ಲ. ಆದ್ರೆ ಉದ್ದೇಶ ಪೂರ್ವಕವಾಗಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲೇಬೇಕು ಅನ್ನೋ ಮನಸ್ಥಿತಿ ಬರೋದು ಯಾಕೆ ಅನ್ನೋದು ಪ್ರಧಾನಿ ಮೋದಿ ಮಾಡ್ತಾ ಇರೋ ಪ್ರಶ್ನೆ. ಇತರ ಧರ್ಮೀಯರ ಹಬ್ಬ ಆಚರಣೆಗಳಲ್ಲಿ ಬಹಳ ಉತ್ಸಾಹದಿಂದ ಭಾಗಿಯಾಗೋ ಈ ಅಜೆಂಡಾ ಜನರು ಅವರು ನೀಡೋ ಆಹಾರವನ್ನ ಖುಷಿಯಿಂದ ಸ್ವೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಕೊಳ್ತಾರೆ. ಅವರ ಸಂಪ್ರದಾಯಕ್ಕೆ, ಅವರ ಆಚರಣೆಗೆ ನೀಡೋ ಗೌರವ ಹಿಂದೂಗಳ ವಿಚಾರದಲ್ಲಿ ಯಾಕಿಲ್ಲ ಅನ್ನೋದು ಪ್ರಧಾನಿ ಮೋದಿ ಪ್ರಶ್ನೆ. ಕೆಲ ಧರ್ಮಗಳಲ್ಲಿ ಯಾವ ರೀತಿಯ ನಿಯಮಗಳಿವೆ ಅಂದ್ರೆ, ಆಯಾ ಧರ್ಮದ ಆಚರಣೆಗಳನ್ನ ನೀವು ಸರಿಯಾಗಿ ಪಾಲಿಸಿಲ್ಲ ಅಂದ್ರೆ ನೀನು ಆ ಧರ್ಮಕ್ಕೆ ಯೋಗ್ಯನಲ್ಲ, ನೀನು ನನ್ನ ಧರ್ಮದವನೇ ಅಲ್ಲ ಅಂತ ಜನರು ತಿರಸ್ಕರಿಸ್ತಾರೆ. ಆದ್ರೆ ಹಿಂದೂ ಧರ್ಮ ಹಾಗಿಲ್ಲ. ನೀನು ದೇವರಿಗೆ ಕೈ ಮುಗಿದ್ರು ನಿನ್ನಿಷ್ಟ, ದೇವರನ್ನ ನಂಬಿದ್ರು ನಿನ್ನಿಷ್ಟ, ನಂಬದೇ ಇದ್ರು ನಿನ್ನಿಷ್ಟ. ಇಲ್ಲಿ ನಿಮ್ಮನ್ನ ಯಾರು ಬಲವಂತ ಮಾಡಿ ಕಟ್ಟಿ ಹಾಕೋದಿಲ್ಲ. ಇಷ್ಟೆಲ್ಲಾ ಸ್ವಾತಂತ್ರ್ಯ ನೀಡಿದ್ರು ಮತ್ತೆ ಅದೇ ಧರ್ಮವನ್ನ ಅವಕಾಶ ಸಿಕ್ಕಾಗಲೆಲ್ಲ ಹೀಯಾಳಿಸಿ ಅವಮಾನ ಮಾಡೋ ಅವಶ್ಯಕತೆ ಇರುತ್ತಾ ಅನ್ನೋದು ಭಾರತೀಯರು ಮಾಡ್ತಾ ಇರೋ ಪ್ರಶ್ನೆ. ಇನ್ನು ಈ ಸೂಕ್ಷ್ಮ ವಿಚಾರದ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡ್ತಾರೆ ಪ್ರಧಾನಿ ಮೋದಿ. ಅದೇನಂದ್ರೆ, ನಿಮ್ಮ ಆಹಾರದ ಹಕ್ಕು ನಿಮ್ಮದು. ನೀವು ನಿಮ್ಮ ಇಷ್ಟದ ಆಹಾರವನ್ನ ತಿನ್ನಬಾರದು ಅಂತ ಸಂವಿಧಾನದಲ್ಲೇ ಇಲ್ಲ. ಆದ್ರೆ ಉದ್ದೇಶ ಪೂರ್ವಕವಾಗಿ ಇನ್ನೊಬ್ಬರನ್ನ ನೋಯಿಸಲೇಬೇಕು ಅನ್ನೋ ಕಾರಣಕ್ಕೆ ನೀವು ಮಾಡ್ತಾ ಇರೋ ಕೆಲಸಗಳು ಸರಿ ಇಲ್ಲ ಅಂತಾರೆ ಪ್ರಧಾನಿ ಮೋದಿ. ಅಂದಹಾಗೆ ಇದೆಲ್ಲ ಬರೀ ಆಹಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಿಂದೂಗಳ ಹಬ್ಬದ ವಿಚಾರದಲ್ಲೂ ಕೂಡ ಸಾಕಷ್ಟು ಸಲ ಈ ವಿಪಕ್ಷಗಳು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು ವಿವಾದ ಸೃಷ್ಟಿಸುತ್ತಲೇ ಇದ್ದಾರೆ. ದೀಪಾವಳಿ ಬಂತು ಅಂದ್ರೆ ಪಟಾಕಿ ಹೊಡಿಬೇಡಿ, ಹೋಳಿ ಹಬ್ಬ ಬಂತು ಅಂದ್ರೆ ಬಣ್ಣ ಎರಚಬೇಡಿ, ಗಣೇಶನ ಹಬ್ಬ ಬಂತು ಅಂದ್ರೆ ಮೂರ್ತಿ ವಿಸರ್ಜನೆ ಮಾಡಿ ನೀರನ್ನ ಹಾಳು ಮಾಡಬೇಡಿ, ಡಿಜೆ ಸೌಂಡ್ ಹಾಕಿ ವಾಯು ಮಾಲಿನ್ಯ ಮಾಡಬೇಡಿ, ಹೀಗೆ ಆಪಾದನೆಗಳು ಮುಂದುವರಿತಾನೆ ಹೋಗುತ್ತವೆ. ಒಂದು ಹಂತದಲ್ಲಿ ಕೆಲ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗತ್ತೆ. ಉದಾಹರಣೆಗೆ, ಅತಿಯಾದ ಸೌಂಡ್ ನಿಂದ ಬೇರೆಯವರಿಗೆ ಡಿಸ್ಟರ್ಬ್ ಮಾಡೋದು ತಪ್ಪೆ. ಆದ್ರೆ ಹಿಂದೂಗಳ ಹಬ್ಬದಲ್ಲಿ ಮಾತ್ರ ಸೌಂಡ್ ಸಮಸ್ಯೆ ಆಗೋದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಅತಿಯಾದ ಪಟಾಕಿ ಹೊಡೆದ್ರೆ ವಾತಾವರಣಕ್ಕೆ ಹಾನಿ ಅನ್ನೋದು ನಿಜವೇ. ಆದ್ರೆ ಹಿಂದೂಗಳ ಹಬ್ಬದಲ್ಲಿ ಸಿಡಿಯೋ ಪಟಾಕಿ ಮಾತ್ರ ಸಮಸ್ಯೆ ಆಗೋದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಹೀಗೆ ಹಿಂದೂಗಳ ಪ್ರತಿ ಆಚರಣೆ ಸಮಸ್ಯೆ ಆಗ್ತಾ ಇರೋದು ಭಾರತದಲ್ಲಿ ಜೀವಿಸ್ತಾ ಇರೋ ಕೆಲವರಿಗೆ ಮಾತ್ರ. ಹಾಗಿದ್ರೆ ಇತರೆ ಧರ್ಮಗಳ ಬಗ್ಗೆ ಇವರೆಲ್ಲ ಯಾಕೆ ದನಿ ಎತ್ತೋದಿಲ್ಲ? ಸನಾತನ ಧರ್ಮ ಹುಟ್ಟಿದ ಮಣ್ಣಲ್ಲೇ ಇವರು ಸನಾತನ ಧರ್ಮದ ವಿರುದ್ಧ ರಾಜಾರೋಷವಾಗಿ ಬಾಯಿಗೆ ಬಂದಂತೆ ಮಾತನಾಡೋದು ಯಾಕೆ ಅನ್ನೋದು ಜನ ಪ್ರಶ್ನಿಸ್ತಾ ಇರೋದು.
ಇನ್ನು ಈ ಮನಸ್ಥಿತಿಯ ಮೂಲ ಯಾವುದು ಅಂತ ಹುಡುಕ್ತಾ ಹೋದ್ರೆ ಇದು ಸರಿಯಾಗಿ ತಾಳೆ ಆಗ್ತಾ ಇರೋದು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದ ಮುಘಲರ ಜೊತೆಗೆ. ಮುಘಲ್ ದೊರೆಗಳ ಅಸಲಿ ಇತಿಹಾಸವನ್ನ ಓದುತ್ತಾ ಹೋದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದು ಒಂದೊಂದೇ ಅನಾವರಣ ಆಗ್ತಾ ಹೋಗುತ್ತೆ. ಭಾರತದ ರಾಜರುಗಳನ್ನ ಸೋಲಿಸಿದ ಬಳಿಕವೂ ಮುಘಲರಿಗೆ ಸಮಾಧಾನ ಆಗಿರೋದಿಲ್ಲ. ನಂತರ ಜನರ ಮೇಲೆ ಅಟ್ಟಹಾಸವನ್ನ ಮೆರೀತಾರೆ. ಆಗಲೂ ಸಮಾಧಾನ ಆಗೋದಿಲ್ಲ. ಹೆಂಗಸರು ಮಕ್ಕಳ ಮೇಲೆ ಎಂತೆಂತ ದೌರ್ಜನ್ಯಗಳು ನಡೆದವು ಅನ್ನೋದು ಇತಿಹಾಸ ಹೇಳುತ್ತೆ. ಆಗಲೂ ಸಮಾಧಾನ ಆಗಿರೋದಿಲ್ಲ. ಒತ್ತಾಯವಾಗಿ ಮತಾಂತರವು ನಡೆದು ಹೋಗುತ್ತೆ. ಆದರೂ ಸಮಾಧಾನ ಆಗೋದಿಲ್ಲ. ದೇವಸ್ಥಾನಗಳನ್ನ ಕೆಡವಲಾಗುತ್ತೆ, ದೋಚಲಾಗುತ್ತೆ. ಪುರಾತನ ಇತಿಹಾಸ ಇರುವ ಜನರಿಂದ ಹೆಚ್ಚು ಆರಾಧಿಸಲ್ಪಡೋ ದೇಗುಲಗಳನ್ನ ನಾಶ ಮಾಡಿದಾಗ ಮುಘಲರಿಗೆ ಸಮಾಧಾನ ಆಗಿತ್ತು. ಈಗ ಇಂಡಿ ಒಕ್ಕೂಟದ ನಾಯಕರು ಬೆಂಬಲಿಗರು ಮಾಡ್ತಾ ಇರೋದು ಕೂಡ ಅದನ್ನೇ ಅಂತ ಹೇಳ್ತಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಪ್ರಧಾನಿ ಮೋದಿ ಈ ವಿಚಾರವನ್ನ ಎತ್ತೋದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಅದು ನಮ್ಮ ಹಬ್ಬಗಳ ಮಹತ್ವ ಮುಂದಿನ ಜನರೇಷನ್ಗೆ ತಿಳಿಯದಂತೆ ಆಗಿಬಿಡುತ್ತೆ ಅನ್ನೋದು. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಪ್ರತಿ ಹಬ್ಬವೂ ಕೂಡ ವೈಜ್ಞಾನಿಕವಾಗಿ ನಮ್ಮ ಪ್ರಕೃತಿಗೆ ಕನೆಕ್ಟ್ ಆಗಿದೆ. ಸಂಕ್ರಾಂತಿ ಹಬ್ಬ ಅರ್ಥಾತ್ ಸುಗ್ಗಿಯನ್ನ ಆಚರಿಸೋದು ಯಾಕೆ, ಸುಗ್ಗಿಯಲ್ಲಿ ನಾವು ಸೇವಿಸೋ ಆಹಾರ, ಇದೆಲ್ಲದರ ಹಿಂದೆ ವೈಜ್ಞಾನಿಕ ಕಾರಣಗಳಿವೆ. ಇಂತಹ ದಿನಗಳಲ್ಲಿ ಇಂಥದನ್ನೇ ತಿನ್ನಬೇಕು, ಇಂತಹ ದಿನಗಳಲ್ಲಿ ಇಂಥ ಆಹಾರವನ್ನ ಸೇವಿಸಬಾರದು ಅಂತ ನಮ್ಮ ಹಿರಿಯರು ಹೇಳೋದರ ಹಿಂದೆ ಮಹತ್ವದ ಕಾರಣಗಳಿವೆ. ಆದ್ರೆ ದುರಂತ ಏನಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಬಂದ ಕೆಲವು ಪದ್ಧತಿಗಳ ಹಿಂದಿನ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗದೆ ಇದ್ದಿದ್ರಿಂದ ಕೆಲವರು ಅದನ್ನ ಮೂಢನಂಬಿಕೆ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇಂತಹ ಹೊತ್ತಲ್ಲಿ ಉದ್ದೇಶಪೂರ್ವಕವಾಗಿ ಹಿಂದೂ ಸಂಪ್ರದಾಯಗಳನ್ನ ಅವಹೇಳನ ಮಾಡ್ತಾರೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಹಬ್ಬಗಳ ಮಹತ್ವ ತಿಳಿಯದಂತಾಗುತ್ತೆ. ಇದೇ ಕಾರಣಕ್ಕೆ ಈ ವಿಚಾರವನ್ನ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ ಪ್ರಧಾನಿ ಮೋದಿ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಖ್ಯಾತ ಕ್ರಿಕೆಟಿಗ ಜಹೀರ್ ಖಾನ್ ಗುಡಿ ಪಾಡ್ವಾ ಹಬ್ಬ ಆಚರಿಸಿದ್ದಕ್ಕಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ. ಹೌದು, ತಮ್ಮ ಪತ್ನಿ ಜೊತೆ ಗುಡಿ ಪಾಡ್ವಾ ಆಚರಿಸಿ ಅದರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಂತೆಯೇ ಹಲವರು ಜಹೀರ್ ಖಾನ್ ರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕೆಲವರು ಜಹೀರ್ ಖಾನ್ ಒಬ್ಬ ನಿಜವಾದ ಮುಸ್ಲಿಂ ಅಲ್ವೇ ಅಲ್ಲ, ಆತನ ಕೈಯಲ್ಲಿ ಹೆಂಡತಿಯನ್ನ ಮತಾಂತರ ಮಾಡೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ ಅಂತ ತೆಗಳುತ್ತಿದ್ದಾರೆ. ಇನ್ನು ಕೆಲವರು ಜಹೀರ್ ಖಾನ್ ಒಬ್ಬ ಕಾಫಿರ್ ಅಂತ ಬೈಯೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಅವರು ದೀಪಾವಳಿ ಹಬ್ಬ ಆಚರಿಸಿದಾಗ್ಲೂ ಇಂಥದ್ದೇ ಕಮೆಂಟ್ಗಳು, ಟೀಕೆಗಳು ಬಂದಿದ್ವು. ಈಗ ಜನರ ಪ್ರಶ್ನೆ ಏನಂದ್ರೆ ಹಿಂದೂ ಧರ್ಮದ ಯುವತಿಯನ್ನ ಮದುವೆಯಾದ ಜಹೀರ್ ಖಾನ್ ಅವರ ಸಂಪ್ರದಾಯಕ್ಕೂ ಬೆಲೆ ಕೊಟ್ಟು ನಿಜವಾದ ಜಾತ್ಯತೀತ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಅವರ ಪ್ರೇಮ ಒಬ್ಬರನ್ನ ಒಬ್ಬರು ಗೌರವಿಸುವಷ್ಟು ಪ್ರಬುದ್ಧವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಇಂತಹ ವ್ಯಕ್ತಿಯ ಪರವಾಗಿ ನಿಲ್ಲೋ ಬದಲು ಹಿಂದೂ ವಿರೋಧಿಗಳು ಹಾಗೂ ಜಾತ್ಯತೀತ ಅಂತ ಹೇಳಿಕೊಳ್ಳೋ ಜನರು ಜಾಣ ಕಿವುಡರಾಗಿದ್ದಾರೆ. ಹಾಗಿದ್ರೆ ನಿಮ್ಮ ಪ್ರಕಾರ ಜಾತ್ಯತೀತತೆ ಅಂದ್ರೆ ಹಿಂದೂ ವಿರೋಧಾನ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಪ್ರಧಾನಿ ಮೋದಿ ಹೇಳಿಕೆಗಳು ವಾಸ್ತವವನ್ನ ಬಿಚ್ಚಿಡುವುದರ ಜೊತೆಗೆ ಹಲವರ ಕಣ್ತೆರೆಸುವ ಕೆಲಸ ಮಾಡಿದೆ. ಯಾವುದೇ ವಿಚಾರ ಆಗ್ಲಿ, ಯಾರದ್ದೇ ಹೇಳಿಕೆ ಆಗ್ಲಿ ಅದನ್ನ ಹಿಂದೂ ಮುಂದು ನೋಡದೆ ಬೆಂಬಲಿಸೋದು ಅಥವಾ ವಿರೋಧಿಸೋದು ಮಾಡೋ ಮುನ್ನ ಸತ್ಯ ಏನು ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ. ಆದ್ರಿಂದ ಪ್ರಧಾನಿ ಮೋದಿ ದನಿಗೂಡಿಸಿರೋ ವಿಚಾರವನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.